ಮದ್ದೂರಿನ ಕೆ ಹೊನ್ನಲಗೆರೆ ಕೊಲೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಕೊಲೆಗೆ ಸ್ಕೆಚ್ ಹಾಕಿದ್ದು ಮತ್ಯಾರದ್ದೋ ಕೊಲೆಗೆ, ಆದರೆ ಬಲಿಯಾಗಿದ್ದು ಇನ್ಯಾರು. ಮೇ 19ನೇ ತಾರೀಕು ಚುಂಚಗನಹಳ್ಳಿ ಸುನಿಲ್ ಎಂಬಾತನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಅಶೋಕ್ ಕೊಲೆಗೆ ತಂದಿದ್ದಂತಹ ಮಾರಕಾಸ್ತ್ರಕ್ಕೆ ಸುನಿಲ್ ಬಲಿಯಾದ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಬಾರ್ ಕ್ಯಾಶಿಯರ್ನ ಬಾಸ್ ಎಂದಿದ್ದಕ್ಕೆ ಗಲಾಟೆ ಶುರುವಾಗಿತ್ತು. ಅಜ್ಜನಹಳ್ಳಿಯ ನಿಶಾಂತ್ ಟೀಮ್ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಂತೆ ಸುನಿಲ್ನ ಕೊಲೆಗೈದು ಎಸ್ಕೇಪ್ ಆಗಿದ್ರು ನಿಶಾಂತ್, ರವಿ ಹಾಗೆ ಕಾರ್ತಿಕ್. ಮದ್ದೂರು ಪೊಲೀಸರು ಸದ್ಯ ನಿಶಾಂತ್, ರವಿ ಹಾಗೆ ಕಾರ್ತಿಕ್ ಈ ಮೂರೂ ಜನರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮದ್ದೂರಿನ ಹೊನ್ನಲಗೆರೆಯಲ್ಲಿ ಮೇ 19ನೇ ತಾರೀಕು ನಡೆದಿದ್ದಂತಹ ಕೊಲೆ ಪ್ರಕರಣ. ಚುಂಚಗನಹಳ್ಳಿ ಸುನಿಲ್ ಕೊಲೆಯಾಗಿದ್ದಂತಹ ವ್ಯಕ್ತಿ ಅಶೋಕ್ ಎಂಬಾತನ ಕೊಲೆಗೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಅಶೋಕ್ ಎಂಬಾತನನ್ನ ಮರ್ಡರ್ ಮಾಡೋಕೆ ಅಂತ ಹೇಳಿ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಬಂದಿದ್ರಂತೆ. ಆದ್ರೆ ಬಲಿಯಾಗಿದ್ದು ಮಾತ್ರ ಸುನಿಲ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಸ್ಕೆಚ್ ಹಾಕಿದ್ದು ಮತ್ಯಾರದ್ದೋ ಕೊಲೆಗೆ, ಆದ್ರೆ ಕೊಲೆ ಮಾಡಿದ್ದು ಇನ್ಯಾರನ್ನು? ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಂತಹ ವಿಚಾರ ಏನು? ಆರೋಪಿಗಳು ಬಾಯಿ ಬಿಟ್ಟಂತಹ ಸತ್ಯ ಏನು ನಂದೀಶ್? ಖಂಡಿತ ವಿದೇಶಿ. ಮೇ 19ರಂದು ಚುಂಚನಗನಹಳ್ಳಿ ಗ್ರಾಮದ ಸುನಿಲ್ ಎಂಬಾತನನ್ನ ಮರ್ಡರ್ ಆಗಿತ್ತು. ಅಂದ್ರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆ ಹೊನ್ನಲಗೆರೆ ಗ್ರಾಮದ ಬಾರ್ನ ಸಮೀಪ ಸುಮಾರು ದೀಪಾ ಬಾರ್ ಅಂತಿದೆ. ಆ ಒಂದು ಬಾರ್ನಿಂದ ಸುಮಾರು 600 ಮೀಟರ್ ದೂರದಲ್ಲಿ ಒಂದು ಮರ್ಡರ್ ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಮೊದಲಿಗೆ ಒಂದು ವಿಚಾರ ಬಯಲಾಗಿತ್ತು. ಅಂದ್ರೆ ಬಾಸ್ ಎಂಬ ವಿಚಾರಕ್ಕೆ ಸುನಿಲ್ ಹಾಗೆ ಮತ್ತೆ ಅಜ್ಜಳ್ಳಿ ಗ್ರಾಮದ ನಿಶಾಂತ್ ಗ್ಯಾಂಗ್ ನ ನಡುವೆ ಒಂದಷ್ಟು ವಾರ ಆಗಿತ್ತು. ಅಂದ್ರೆ ನಿಶಾಂತ್ ಏನಿದ್ದಾನೆ ಆತ ಬಾರ್ನ ಕ್ಯಾಶಿಯರ್ಗೆ ಬಾಸ್ ಅಂತ ಕರೆದಿದ್ದ. ಆ ನಿಟ್ಟಿನಲ್ಲಿ ಇವನೇ ಬಾಸ್ ಎಂಬ ನಿಟ್ಟಿನಲ್ಲಿ ಸುನಿಲ್ ಎಂಬಾತನೇ ಕಿರಿಕನ್ನ ತೆಗೆದಿದ್ದ. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿತ್ತು. ಅಲ್ಲಿಂದ ಅವರಿಬ್ಬರನ್ನು ಕೂಡ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ನಿಶಾಂತ್ ಏನು ಬಾರಿಂದ ಹೊರಗೆ ಹೋದ, ಆ ಸಂದರ್ಭದಲ್ಲಿ ಕೈಕೊಂಡಿರ್ತಾನೆ. ಅದೇ ಸಂದರ್ಭದಲ್ಲಿ ಸುನಿಲ್ ಏನು ಕೂಡ ಎಂಟ್ರಿ ಆಗುವಂಥದ್ದು, ಮತ್ತೆ ಅಲ್ಲೂ ಕೂಡ ಜಗಳವನ್ನ ಆಡಿರುವಂಥದ್ದು. ಆ ಬಳಿಕ ಮಾರಕಾಸ್ತ್ರವನ್ನ ಏನು ತಂದಿದ್ದ, ಅದೇ ಒಂದು ಮಾರಕಾಸ್ತ್ರದಲ್ಲಿ ಸುನಿಲ್ನನ್ನ ಕೊಲೆಗೈಯಲಾಗಿತ್ತು. ಅದಾದ ಬಳಿಕ ಪೊಲೀಸರು ಒಂದು ತನಿಖೆಯನ್ನ ಚುರುಕುಗೊಳಿಸಿದ್ರು. ಆ ಒಂದು ತನಿಖೆಯಲ್ಲಿ ವಿಚಾರ ಬಯಲಾಗಿರುವಂತದ್ದು ಅಂತಂದ್ರೆ ಏನು ಹಾಕಿದ್ದೇ ಬೇರೆ, ಇಲ್ಲಿ ಹತ್ಯೆಗೆ ಒಳಗಾಗಿದ್ದು ಮಾತ್ರ ಸುನಿಲ್ ಎಂಬುದು ಇದೀಗ ಬಹಿರಂಗ ಆಗಿರುವಂತದ್ದು. ಅಂದ್ರೆ ಸುನಿಲ್ ಏನಿದ್ದಾನೆ ಆತ ಅವತ್ತು ಏನು ಬಾರ್ನಲ್ಲಿ ಗಲಾಟೆ ಆಕಸ್ಮಿಕವಾಗಿ ಆಯ್ತು, ಆದ್ರೆ ಆತ ಹತ್ಯೆಗೆ ಒಳಗಾದ. ಆದ್ರೆ ನಿಶಾಂತ್ ಏನಿದ್ದಾನೆ ಆತ ಸ್ಕೆಚ್ ಹಾಕಿದ್ದು ಅಂತದ್ದು ಅಶೋಕ್, ಅಂದ್ರೆ ಆತನ ಸಂಬಂಧಿ ಅಶೋಕ್ ಏನಿದ್ದಾನೆ ಆತನ ಬಳಿ ನಿಶಾಂತ್ ಸುಮಾರು 5 ಲಕ್ಷ ಹಣವನ್ನ ಪಡೆದಿರ್ತಾನೆ. ಆ ಒಂದು ಹಣವನ್ನ ವಾಪಸ್ ಕೊಡಬೇಕ ನಿಟ್ಟಿನಲ್ಲಿ ಅಶೋಕ್ ಪದೇ ಪದೇ ಖ್ಯಾತೆಯನ್ನ ತೆಗಿತಾ ಇರ್ತಾನೆ. ಅದೇ ವಿಚಾರಕ್ಕೆ ಒಂದಷ್ಟು ಮನಸ್ತಾಪವು ಕೂಡ ಅವರ ನಡುವೆ ಇತ್ತು. ಆ ನಿಟ್ಟಿನಲ್ಲಿ ನಿಶಾಂತ್ ಏನ್ ಮಾಡ್ತಾನೆ, ಏನು ಅಶೋಕ್ ಇದ್ದಾನೆ ಆತನನ್ನ ಬಾರ್ ಬಳಿ ಕರೆಯುವಂಥದ್ದು. ಆದ್ರೆ ಅಶೋಕ್ ಆ ಒಂದು ಸಂದರ್ಭದಲ್ಲಿ ಬಾರ್ಗೆ ಹೋಗ್ಲಿಲ್ಲ. ಆತ ಬಾರ್ಗೆ ಬರುವ ಮುನ್ನವೇ ಈ ಒಂದು ಬಾಸ್ ವಿಚಾರಕ್ಕೆ ಗಲಾಟೆ ಆಗಿರುವಂಥದ್ದು. ಅಂದ್ರೆ ಆತನನ್ನ ಹೊಡಿಲೇಬೇಕು ನಿಟ್ಟಿನಲ್ಲಿ ಮಾರಕಾಸ್ತ್ರವನ್ನು ಕೂಡ ಮೊದಲೇ ನಿಶಾಂತ್ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡು ಬಂದಿದ್ದ, ಮಾರಕಾಸ್ತ್ರಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದ. ಆದ್ರೆ ಅಶೋಕ್ ಬರುವುದು ತಡ ಆಯ್ತು. ಆ ಬಳಿಕ ಸುನಿಲ್ ಜೊತೆ ಏನು ಕಿರಿಕ ಆಯ್ತು, ಅದೇ ಒಂದು ಸೇಡಿಗೆ ಇದೀಗ ಆ ಒಂದು ಮನಸ್ತಾಪಕ್ಕೆ ಆತನನ್ನು ಕೂಡ ಹತ್ಯೆ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿ ಪೊಲೀಸರ ತನಿಖೆಯಿಂದ ಯಾರಿಗೆ ಹಾಕಿದಂತ ಸ್ಕೆಚ್ ನಲ್ಲಿ ಮತ್ತೊಬ್ಬನ ಬಲಿಯಾಗಿರುವಂಥದ್ದು ಇದೀಗ ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವಿದೇಶಿ. ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.